Please turn with me to the book of Daniel, chapter 6, verse 10. ಈ ಸಂದರ್ಭದಲ್ಲಿ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯಕ್ಕೆ ನಾವು ಹೋಗೋಣ. Chapter 6, verse 10. 6ನೇ ಅಧ್ಯಾಯ 10ನೇ ವಚನ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ಯಾರೋ ಒಬ್ರು ಓದ್ರಿ ದಯಮಾಡಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. The decree was signed into law by King Darius. ಈ ದರ್ಯಾವೇಶನು ಒಂದು ಶಾಸನವನ್ನ ಆತನು ಪ್ರಾರಂಭ ಮಾಡಿರುವಂತದನ್ನು ನೋಡ್ತಾ ಇದ್ದೇವೆ. The result of that will be Daniel will be thrown into the lion's den if he continue to pray to the Lord God. ಈ ಒಂದು ಶಾಸನದ ಪ್ರಕಾರವಾಗಿ ದಾನಿಯೇಲನು ಪ್ರಾರ್ಥನೆಯಲ್ಲಿ ಮುಂದುವರಿಯುವುದಾದರೆ ಆತನು ಸಿಂಹದ ಬೋನಿಗೆ ಆತನು ತಳ್ಳಲ್ಪಡುವಂತವನಾಗಿರುತ್ತಾನೆ. This has become public knowledge. This decree is become public knowledge. Everybody in the kingdom knows about this. ಈ ಒಂದು ಶಾಸನವು ಅದು ಸಾಮಾಜಿಕವಾಗಿ ಕೊಡಲ್ಪಟ್ಟಿರುವಂತಹ ಶಾಸನವಾದ್ದರಿಂದ ಎಲ್ಲರಿಗೂ ಕೂಡ ಇದು ತಿಳಿಸಲ್ಪಟ್ಟಿದೆ. But Daniel, when he knew the decree, he followed his customary practice. ಈ ವಿಷಯವು ದಾನಿಯೇಲನಿಗೆ ಕೂಡ ತಿಳಿದು ಬಂತು. ಆದರೆ ಅವನು ಯಥಾವಧಿಯಾಗಿ ಮಾಡುತ್ತಿರುವಂತ ತನ್ನ ಕಾರ್ಯವನ್ನ ಆತನು ಮುಂದುವರಿಸುತ್ತಾ ಬಂದನು. The key thing I want to bring out here is he did as he has done before. ಅಂದ್ರೆ ಆತನು ಮೊದಲು ಯಾವ ರೀತಿಯಾಗಿ ಮಾಡುತ್ತಾ ಇದ್ದನೋ ಅದನ್ನೇ ಮುಂದುವರಿಸಿದನು. He went to his home, his house. He went to the upstairs room. ಆತನು ಮಹಡಿಯ ಕೋಣೆಗೆ ಹೋದನು. He looks like he had a prayer room in his house. ಅಲ್ಲಿ ನಾವು ಗಮನಿಸುವಂತದ್ದು ಏನಂತಂದ್ರೆ ಮಹಡಿಯ ಕೋಣೆಯಲ್ಲಿ ಪ್ರಾರ್ಥನೆಗೋಸ್ಕರವಾಗಿ ನೇಮಿಸಿರುವಂತಹ ಒಂದು ಸ್ಥಳವನ್ನ ನಾವು ನೋಡ್ತಾ ಇದ್ದೇವೆ. It is always good to have a place of prayer if we can afford it. ನಮಗೆ ಸಾಧ್ಯವಾದರೆ ಪ್ರಾರ್ಥನೆಗೋಸ್ಕರವಾಗಿ ಒಂದು ಸ್ಥಳವನ್ನ ಅಥವಾ ಒಂದು ಕೋಣೆಯನ್ನ ನಿರ್ದಿಷ್ಟವಾಗಿಟ್ಟುಕೊಳ್ಳುವಂತದ್ದು ಒಳ್ಳೆಯದು. Sometimes I go to the terrace of the building in Accept and I spend time in prayer. ಕೆಲವು ಸರ್ತಿ ಸಹೋದರರು ಅಕ್ಸೆಪ್ಟ್ನ ಒಂದು ಮಾಡಿಗೆ ಅವರು ಪ್ರಾರ್ಥನೆಗೋಸ್ಕರ ಹೋಗುತ್ತಾರೆ. And it is a war room. ಕೋಣೆ ಆಗಿರುತ್ತದೆ. It is a war room. It is a ಹೋರಾಟದ ಸ್ಥಳ where you pray. ಹೋರಾಟದ ಒಂದು ಸ್ಥಳವಾಗಿರುತ್ತದೆ. And he has done it 3 times a day before, and that day also he did the same thing. ಮೊದಲು ಯಥಾಪ್ರಕಾರವಾಗಿ ಮಾಡಿದ ರೀತಿಯಲ್ಲೇ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿಯೇ ಶಾಸನವನ್ನ ರುಜುವಾದ ಮೇಲೆ ಕೂಡ ಆತನು ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. He in Psalm 55:17 we read that David also prayed 3 times, morning, noon and in the evening. ಕೀರ್ತನ Psalm 55:17. 57ರಲ್ಲಿ ಕೂಡ ನಾವು ನೋಡುತ್ತೇವೆ. 55:17. 55:17 Psalm. ಅದು 55ನೇ ಕೀರ್ತನೆ 17ನೇ ವಚನದಲ್ಲಿ ಕೂಡ ನೋಡ್ತೇವೆ. ತ್ರಿಕಾಲದಲ್ಲಿ ದಾವೀದನು ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದನು. This has become a habit of David. It has become a habit of Daniel. ಈ ಪ್ರಾರ್ಥನೆ ಮಾಡುವಂತದ್ದು ದಾವೀದನ ಜೀವಿತದಲ್ಲಿಯೂ ಮತ್ತು ದಾನಿಯೇಲನ ಜೀವಿತದಲ್ಲಿ ಕೂಡ ಒಂದು ಪದ್ಧತಿಯಾಗಿ ಅವರು ನಡೆಸಿಕೊಂಡು ಬಂದರು. If David was praying 3 times, let us see Psalm 119 verse 164. ದಾವೀದನು ಪ್ರಾರ್ಥನೆ ಮಾಡುವಂತದರ ಸಂಗತಿ ಕುರಿತಾಗಿ
119 If he was praying 3 times, let us see what else he was doing in Psalm 119 verse 164. 119ನೇ ಕೀರ್ತನೆ 164ನೇ ವಚನದಲ್ಲಿ ದಾವೀದನು 3 ಆವರ್ತಿ ಪ್ರಾರ್ಥನೆಗೆ ಜೊತೆಯಾಗಿ ಇನ್ನು ಬೇರೆ ಏನನ್ನು ಮಾಡ್ತಿದ್ರು ನೋಡೋಣ. Psalm 119 164, read it please brother. ನಿನ್ನ ನೀತಿ ವಿಧಿಗಳಿಗೋಸ್ಕರ ದಿನಕ್ಕೆ ನಿನ್ನನ್ನು 7 ಸಾರಿ ಕೊಂಡಾಡುತ್ತೇನೆ. So if he was praying 3 times, he was a man who was praising God 7 times a day. ಈ ದಾವೀದನ ಜೀವಿತದಲ್ಲಿ ಗಮನಿಸುವಂತದ್ದು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು ಮತ್ತು ದಿನಕ್ಕೆ 7 ಆವರ್ತಿ ಆತನು ಕೊಂಡಾಡುತ್ತಿದ್ದನು. A person who is a praising person will always be a praying person. He has so many things to thank God for. ಸ್ತುತಿಸುವಂತ ದೇವರನ್ನು ಕೊಂಡಾಡುವಂತ ಒಬ್ಬ ವ್ಯಕ್ತಿ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿ ಕೂಡ ಇರುತ್ತಾನೆ. ಯಾಕಂದ್ರೆ ಪ್ರಾರ್ಥನೆಗೆ ಅನೇಕ ಉತ್ತರಗಳನ್ನು ಪಡ್ಕೊಂಡು ದೇವರನ್ನು ಕೊಂಡಾಡುವಂತ ಒಂದು ಸ್ಥಿತಿಗೆ ಆತನು ಬರುತ್ತಾನೆ. Coming back to Daniel 6, we see that he prayed towards Jerusalem. ದಾನಿಯೇಲನ ಗ್ರಂಥಕ್ಕೆ ನಾವು ತಿರುಗಿ ಬರೋಣ. ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳನ್ನು ತೆರೆದು ಪ್ರಾರ್ಥನೆ ಮಾಡುತ್ತಿದ್ದನು. For a Jew who is in exile, Jerusalem was their city where the temple was, where God's name was. It is very precious for a Jew. In Solomon's prayer, we read that they turned towards Jerusalem. ಈ ಸೆರೆಗೆ ಹೋದಂತ ಯಹೂದ್ಯರಿಗೆ ಯೆರೂಸಲೇಮಿನಲ್ಲಿರುವಂತಹ ದೇವಾಲಯ ಅದರ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡುವಂತಹದ್ದು ಅವರ ಒಂದು ಅಭ್ಯಾಸ. ಯಾಕಂದ್ರೆ ಸೊಲೊಮೋನನು ಕೂಡ ಹೇಳಿದ್ದಾನೆ, ದೇವಾಲಯದ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡುವಾಗ ದೇವರು ಆ ಪ್ರಾರ್ಥನೆ ಕೇಳ್ತಾರೆ ಎಂಬುದಾಗಿ. Of course, now there is no temple there. ಈಗ ಅಲ್ಲಿ ಸದ್ಯಕ್ಕೆ ಒಂದು ದೇವಾಲಯವಿಲ್ಲ. This is applicable mainly to the Jews. ಈ ಒಂದು ದೇವಾಲಯದ ಕಡೆಗೆ ಯೆರೂಸಲೇಮಿನ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡುವಂತಹದ್ದು ಯಹೂದ್ಯರಿಗೆ ಅನ್ವಯಿಸುವಂತದ್ದಾಗಿದೆ. In Psalm 5, 2 Chronicles 6 and all, we read about that. ಅದನ್ನ 2ನೇ ಪೂರ್ವವೃತ್ತಾಂತ ಕಾಲದಲ್ಲಿ ನಾವು ಓದುತ್ತೇವೆ. 2 Chronicles 7:14 is a very well known prayer, statement from God. 2 Chronicles 7:14 and 15. 2ನೇ ಪೂರ್ವವೃತ್ತಾಂತ ಕಾಲ 7ನೇ ಅಧ್ಯಾಯ 14 ಮತ್ತು 15ನೇ ವಚನ ಇದೆಯಲ್ಲ, ಇದು ತುಂಬಾ ಚಿರಪರಿಚಿತವಾಗಿರುವಂತಹ ಒಂದು ವಾಕ್ಯ ಭಾಗವಾಗಿದೆ. Many times we pray that prayer when we are in a calamity. ನಾವು ಕೂಡ ಸಮಸ್ಯೆಗೆ ಒಳಗಾದಂತ ಸಂದರ್ಭದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. Can you read that 7:14 somebody? ನನ್ನವರೆಂದು ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವನು. Now there's nothing wrong in applying this to our life, but this is a prayer for the Jew. ಇದು ಯಹೂದ್ಯರಿಗೆ ಸಂಬಂಧಪಟ್ಟಂತ ಪ್ರಾರ್ಥನೆ ಆಗಿದ್ದರೂ ಕೂಡ ನಮಗೆ ಅನ್ವಯಿಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪು ಇಲ್ಲ. But healing the nation is not talking about India. ಇಲ್ಲಿ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವನು ಎಂಬುದಾಗಿ ಹೇಳುವಾಗ ಅದು ನಮ್ಮ ಇಂಡಿಯಾ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ. Or the state of Karnataka or any other state. ಅಥವಾ ನಮ್ಮ ಕರ್ನಾಟಕ ಆಗಲಿ ಬೇರೆ ಯಾವ ರಾಜ್ಯಕ್ಕೂ ಸಂಬಂಧಪಟ್ಟದ್ದಲ್ಲ. It is a specific command to the Jews who have lived in sin. If they repent and turn, God will heal their nation. ಇದು ಪ್ರತ್ಯೇಕವಾಗಿ ಯಹೂದ್ಯರಿಗೆ ಕೊಡಲ್ಪಟ್ಟಿರುವ ಒಂದು ಆಜ್ಞೆ ಆಗಿದೆ. ಪಾಪದಲ್ಲಿ ಜೀವಿಸುವಂತ ಯಹೂದ್ಯರು ದೇವರ ಕಡೆಗೆ ತಿರುಗುವಾಗ ಅವರ ದೇಶವನ್ನು ಕೂಡ ಆತನು ಸ್ವಸ್ಥಪಡಿಸುತ್ತಾನೆಂಬುದಾಗಿ. I heard American vice president praying this prayer, thinking that America is God's nation. ಅಮೆರಿಕದ ಪ್ರೆಸಿಡೆಂಟ್ ಅವರು ಕೂಡ ಈ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಮೆರಿಕ ದೇಶವು ಅದು ದೇವರ ದೇಶ ಎಂಬುದಾಗಿ ಕರೆಯಲ್ಪಡೋದಿಲ್ಲ. Coming back to Daniel 6, let us look at a few things from Daniel's prayer.
ಈ ದಾನಿಯೇಲನ ಪ್ರಾರ್ಥನೆಯಲ್ಲಿರುವಂತಹ ಕೆಲವು ಅಂಶಗಳನ್ನ ನಾವು ತಿರುಗಿ ಧ್ಯಾನ ಮಾಡೋಣ. First of all, his prayer was a thanksgiving prayer. ಮೊದಲನೇದಾಗಿ ಈ ಪ್ರಾರ್ಥನೆಯು ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಪ್ರಾರ್ಥನೆ ಆಗಿದೆ. We read that he prayed giving thanks to God. ಇಲ್ಲಿ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸುವುದರ ಮುಖಾಂತರವಾಗಿ ಪ್ರಾರಂಭ ಮಾಡ್ತಾನೆ. What is there to give thanks to God when there's a death sentence over his head? ಇಲ್ಲಿ ದಾನಿಯೇಲನಿಗೆ ವಿರುದ್ಧವಾಗಿ ಒಂದು ಶಾಸನ, ಆತನ ಮರಣಕ್ಕೆ ಸೂಚಿಸುವಂತ ಒಂದು ಶಾಸನವಾದಂತ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಏನಿದೆ? He is a man who looked back at the way God led him from the time of the Babylonian king Nebuchadnezzar all the way to the Medo-Persian kingdom, now Darius. He has experienced God's goodness in his life in the past. ಅಂದ್ರೆ ದಾನಿಯೇಲನು ಬಾಬೆಲ್ ದೇಶಕ್ಕೆ ಸೆರೆ ಹೋದಂತ ಸಂದರ್ಭದಿಂದ ಹಿಡಿದು ದೇವರು ಆತನನ್ನು ಉನ್ನತವಾಗಿರುವಂತ ಸ್ಥಾನಕ್ಕೆ, ಅಂದ್ರೆ ಉನ್ನತವಾಗಿರುವ ಸ್ಥಾನಕ್ಕೆ ಆತನು ತಂದಂತ ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಬಬುಲೋನ್ ಸಂಸ್ಥಾನದಲ್ಲಿ ಆತನು ನೆಬೂಕದ್ನೆಚ್ಚರನ ಕೆಳಗಿಂದ ಹಿಡಿದು ದರ್ಯಾವೇಶನ ಆಳ್ವಿಕೆವರೆಗೆ ದೇವರು ಆತನಿಗೆ ಕೊಟ್ಟಿರುವಂತಹ ಒಂದು ಕಾಪಾಡುವಿಕೆ ಮತ್ತು ಆತನು ಕೊಟ್ಟಿರುವಂತಹ ಸ್ಥಾನಮಾನಕ್ಕೋಸ್ಕರವಾಗಿ ದೇವರನ್ನು ಸ್ತುತಿಸ್ತಾ ಇದ್ದಾನೆ. So he had a lot of things to thank God for in his prayer. ಆತನ ಪ್ರಾರ್ಥನೆಯಲ್ಲಿ ಇಂಥ ಅನೇಕ ಅಂಶಗಳನ್ನು ಒಳಗೊಂಡಿರುವಂತದ್ದನ್ನ ಸ್ತುತಿಗೆ ನಾವು ನೋಡ್ತಾ ಇದ್ದೇವೆ. If you and I look back at our life from where God saved us, brought us this far, we cannot but thank God. ಅದೇ ರೀತಿಯಾಗಿ ನಮ್ಮ ಜೀವಿತದ ಕಾಲವನ್ನ ನಾವು ನೋಡುವಾಗ ಯಾವ ರೀತಿಯಾಗಿ ದೇವರು ನಮ್ಮನ್ನು ಇಲ್ಲಿಯವರೆಗೆ ಕಾಪಾಡಿದ್ದಾನೆ, ಸಂರಕ್ಷಿಸಿದ್ದಾನೆ, ಬೆಳೆಸಿದ್ದಾನೆ ಎಂಬುವಂತ ಅಂಶಗಳನ್ನ ನಾವು ಗಮನಿಸುವಾಗ ಅನೇಕ ಸಂಗತಿಗಳಿಗೆ ನಾವು ಸ್ತುತಿಗಳನ್ನು ಸಲ್ಲಿಸಲಿಕ್ಕೆ ಬದ್ಧರಾಗಿದ್ದೇವೆ. Secondly, his prayer was a prayer of guidance and help. ಎರಡನೇದಾಗಿ ಆತನ ಪ್ರಾರ್ಥನೆಯು ಸಹಾಯಕ್ಕೋಸ್ಕರವಾಗಿಯೂ ಮತ್ತು ದೇವರ ಒಂದು ನಡೆಸುವಿಗೋಸ್ಕರವಾಗಿರುವಂತಹ ಪ್ರಾರ್ಥನೆ ಆಗಿದೆ. Doubtless, the responsibility of a high office rested heavily on Daniel. He was in a high responsible position. ದಾನಿಯೇಲನು ಆ ದೇಶದ ಒಂದು ಪ್ರಮುಖವಾಗಿರುವಂತಹ ಸ್ಥಾನದಲ್ಲಿ ಇದ್ದುಕೊಂಡು ಆ ದೇಶದ ದೊಡ್ಡ ಬಾಧ್ಯತೆಯನ್ನು ಹೊಂದಿಕೊಂಡಿರುವಂತಹ ವ್ಯಕ್ತಿಯಾಗಿದ್ದಾನೆ. Now there is a command against him and he need God's guidance to make the right decision. ಈಗ ಈ ಒಂದು ಆಜ್ಞೆಯಲ್ಲಿ ಇಟ್ಟುಕೊಂಡಂತವನಾಗಿದ್ದುಕೊಂಡು ಯಾವ ರೀತಿಯಾಗಿ ಸರಿಯಾಗಿರುವಂತ ತೀರ್ಮಾನವನ್ನು ಆತನು ತೆಕ್ಕೊಳ್ಳಬೇಕೋ ಆ ತೀರ್ಮಾನಕ್ಕೋಸ್ಕರವಾಗಿ ದೇವರ ಸಹಾಯವನ್ನು ಕೇಳುತ್ತಾ ಇದ್ದಾನೆ. Now let us look at what his prayer was not. ಮತ್ತು ಈತನ ಪ್ರಾರ್ಥನೆಯಲ್ಲಿ ಯಾವ ಅಂಶಗಳು ಒಳಗೊಂಡಿಲ್ಲ ಎನ್ನುವಂಥದ್ದನ್ನು ನೋಡೋಣ. First of all, his prayer was not an emergency prayer. ಈ ಒಂದು ಪ್ರಾರ್ಥನೆ ಒಂದು ಎಮರ್ಜೆನ್ಸಿಯಲ್ಲಿ ಮಾಡುವಂತಹ ಪ್ರಾರ್ಥನೆ ಆಗಿಲ್ಲ. ಕನ್ನಡದಲ್ಲಿ ಏನ್ ಹೇಳ್ತಾರೆ, ತುರ್ತು ಸ್ಥಿತಿ ಅಲ್ವಾ? ತುರ್ತು ಪರಿಸ್ಥಿತಿಯಲ್ಲಿರುವಂತಹ ಪ್ರಾರ್ಥನೆ ಅಲ್ಲ. We are used to turtu prayer. Cancer has come, corona has come, let's call for prayer. We are very used to emergency prayers. ನಾವೇನ್ ಮಾಡ್ತೇವೆ ಅಂತಂದ್ರೆ ಸಮಸ್ಯೆಗಳು ಹೆಚ್ಚಾದ ಸಂದರ್ಭದಲ್ಲಿ ಆ ಸಮಸ್ಯೆಗಳ ಕುರಿತಾಗಿ ತುರ್ತು ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. I am not telling it is wrong. ಅದು ತಪ್ಪೆಂಬುದಾಗಿ ನಾನು ಹೇಳುದಿಲ್ಲ. But often our prayer increases when there is a pandemic, when there is a cancer, when there is some problem, we come for prayer. ಅಂದ್ರೆ ಪ್ರಾರ್ಥನೆ ಸಮಸ್ಯೆಗಳು ಬಂದಾಗ ಅಥವಾ ಈ ಮಹಾಮಾರಿಗಳು ಅಂತವು ಬಂದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಪ್ರಾರ್ಥನೆಯಲ್ಲಿ ಹೆಚ್ಚಳ ಎನ್ನುವಂಥದ್ದು ನೋಡುತ್ತೇವೆ. Well, thank God for this group that is coming to pray, your group. But look at every group is increasing now because of the emergency situation. ಈಗ ಅನೇಕ ಗುಂಪುಗಳಲ್ಲಿ ನಾವು ಗಮನಿಸುವಂತದ್ದು ಏನಂತಂದ್ರೆ ನಮಗೆ ಈ ಕೊರೋನಾದ ತುರ್ತು ಪರಿಸ್ಥಿತಿ ಇರುವುದರಿಂದ
ಅನೇಕರು ಹೆಚ್ಚಾಗಿ ಪ್ರಾರ್ಥನೆ ಸೇರಿ ಬರ್ತಾ ಇದ್ದಾರೆ. Secondly, we see that the early church did 4 things when the church started. ಮತ್ತು ನಾವು ಎರಡನೇದಾಗಿ ಗಮನಿಸುವಾಗ ಸಭೆ ಪ್ರಾರಂಭದಲ್ಲಿ ನಾವು ಗಮನಿಸುತ್ತೇವೆ, ಮೊದಲನೇ ಶತಮಾನದಲ್ಲಿ 4 ಮುಖ್ಯವಾದ ಸಂಗತಿಗಳನ್ನು ಅವರು ಮಾಡ್ತಾ ಇದ್ದರು. In Acts 2:42, we read they came for the apostles' doctrines, for fellowship, for breaking of bread, and for prayer. Acts 2:42. ಅಪೊಸ್ತಲನ ಕೃತ್ಯ 2ನೇ ಅಧ್ಯಾಯ 42ನೇ ವಚನ ನೋಡ್ತೇವೆ. ಇವರು ಅಪೊಸ್ತಲನ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. And we see that they continued steadfastly in that. ಅದರಲ್ಲಿ ಮುಂದುವರಿಯುತ್ತಾ ಇದ್ದರು, ನಿರತರಾಗಿದ್ದರು. There was a commitment, there was a steadfastness for all those things. ಈ 4 ವಿಷಯಗಳಲ್ಲಿ ಕೂಡ ಅವರು ನಿರತರಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. But when we look at our brethren assembly today, we are mostly a breaking of bread assembly. ಈಗ ನಮ್ಮ ಸಭೆಗಳನ್ನು ಕುರಿತಾಗಿ ನೋಡುವಾಗ ರೊಟ್ಟಿ ಮುರಿಯುವಂತ ಸಭೆಗಳು ಮಾತ್ರವಾಗಿವೆ. We are full house when there is a breaking of bread. ರೊಟ್ಟಿ ಮುರಿದಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಬರುತ್ತಾರೆ. And I'm not judging anybody. Look at your own assembly. How many come for the assembly prayer meeting? ಆದ್ರೆ ನಾನು ಯಾರ ಮೇಲೆ ನಾನು ತೀರ್ಪು ಮಾಡುತ್ತಾ ಇಲ್ಲ. ನಿಮ್ಮ ಸ್ವಂತ ಸಭೆಗಳಲ್ಲಿ ಆಲೋಚನೆ ಮಾಡ್ರಿ, ಎಷ್ಟು ಜನರು ಪ್ರಾರ್ಥನೆಗೋಸ್ಕರ ಸೇರಿ ಬರ್ತಾರೆ. We have given more importance to one thing, and the other things many a times we have ignored it. ಅಂದ್ರೆ ಸಭೆಗಳಲ್ಲಿ ಈ ರೊಟ್ಟಿ ಮುರಿಯುವುದಕ್ಕೋಸ್ಕರವಾಗಿ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಮಿಕ್ಕಿರುವಂತ ಸಂಗತಿಗಳು, ಬೋಧನೆ, ಅನ್ಯೋನ್ಯತೆ ಮತ್ತು ಪ್ರಾರ್ಥನೆಯಲ್ಲಿ ನಾವು ಉದಾಸೀನವಾಗಿದ್ದೇವೆ. But the early church continued in all of this steadfastly. ಆದ್ರೆ ಆದಿ ಸಭೆಯಲ್ಲಿ ಈ 4 ಕೂಡ ಅವರು ಕ್ರಮಭರಿತರಾಗಿ ಅವರು ಮುಂದುವರಿಸಿಕೊಂಡು ಹೋಗುತ್ತಾ ಇದ್ದರು. Someone said the proof of reality is in the continuance, in not just the beginning. ಅಂದ್ರೆ ಒಂದು ಸಭೆಯಲ್ಲಿ ಇರುವಂತ ಒಂದು ಸ್ಥಿರತೆಯನ್ನ ನಾವು ಗಮನಿಸುವಾಗ ಎಷ್ಟು ಮಟ್ಟಿಗೆ ಈ ಸಂಗತಿಗಳಲ್ಲಿ ಅವರು ನಿರತರಾಗಿದ್ದಾರೆ ಎನ್ನುವುದರ ಮೇಲೆ ಅದು ನಿಂತಿರುತ್ತದೆ. Many times we start things with big bang like noise. We have lot of things we start, but eventually we don't know what happened to it. ಅಂದ್ರೆ ನಮ್ಮ ಒಂದು ಸಾಮಾನ್ಯವಾಗಿರುವಂತ ಜೀವಿತದಲ್ಲಿ ದೊಡ್ಡದಾಗಿ ಪ್ರಾರಂಭ ಮಾಡುತ್ತೇವೆ. ಆ ಪ್ರಾರಂಭವಾಗಿರುವಂತದ್ದನ್ನ ಕ್ರಮಭರಿತವಾಗಿ ನಾವು ಮುಂದುವರಿಸುವುದಿಲ್ಲ. But here it is continuing in prayer, and we see that as he has done previously. ದಾನಿಯೇಲ್ ಕುರಿತಾಗಿ ನೋಡುವಾಗ ಆತನು ಪ್ರಾರ್ಥನೆ ಯಥಾ ಪ್ರಕಾರವಾಗಿ ಮಾಡುವ ರೀತಿಯಲ್ಲಿಯೇ ಈಗಲೂ ಕೂಡ ಆತನು ಮಾಡ್ತಾ ಇದ್ದಾನೆ. It was his normal habitual prayer. ಯಥಾ ಪ್ರಕಾರವಾಗಿ ಮಾಡುವಂತ ಪ್ರಾರ್ಥನೆ ಆಗಿತ್ತು. What would we do? What would we have done if such an order came against us? ಒಂದು ವೇಳೆ ನಮ್ಮ ಮೇಲೆ ಕೂಡ, ಕ್ರೈಸ್ತರ ಮೇಲೆ ಪ್ರಾರ್ಥನೆ ಮಾಡುವಂತವರನ್ನ ನಾವು ಜೈಲಿಗೆ ಹಾಕ್ತೇವೆ ಅಂತನೋ, ಅಥವಾ ಹಿಂಸೆಗೊಳಪಡಿಸುತ್ತೇವೆ ಅಂತನೋ, ಅಥವಾ ಕೊಲ್ಲುತ್ತೇವೆ ಅಂತನೋ, ಅಂತ ಒಂದು ನಿಯಮ, ನಮ್ಮ ಶಾಸನ ಎನ್ನುವಂಥದ್ದು ನಮ್ಮ ಮೇಲೆ ಬಂದ್ರೆ ನಮ್ಮ ಒಂದು ಪ್ರಕ್ರಿಯೆ ಏನು? When Hezekiah was told by God that he is going to die, set your house in order, he is going to die, Hezekiah was so panicking. He prayed and said, God, you know what all I have done, please extend my life. ಹೆಜೆಕೀಯನ ಜೀವಿತದಲ್ಲಿ ನಾವು ಗಮನಿಸುವಾಗ ಹೆಜೆಕೀಯನು ನೀನು ಸಾಯುತ್ತಿ ಎಂಬುದಾಗಿ ದೇವರು ಹೇಳುವಾಗ ಹೆಜೆಕೀಯನು ಮೊರೆ ಇಡ್ತಾನೆ ದೇವರಿಗೆ, ದೇವರೇ, ನಾನು ನಿನಗೋಸ್ಕರವಾಗಿ ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಇಷ್ಟು ದೊಡ್ಡ ಕಾರ್ಯಗಳನ್ನ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಸಾಯಿಸಬೇಡ, ನನ್ನ ಒಂದು ಆಯುಷ್ಯ ನೀನು ಉದ್ದ ಮಾಡು ಎಂಬುದಾಗಿ ಆತನು ಬೇಡುವಂತವನಾಗಿದ್ದಂಥದ್ದು ನೋಡ್ತಾ ಇದ್ದೇವೆ. It was a pressure prayer. He put pressure on God to extend his life. ಆದ್ರೆ ದೇವರ ಮೇಲೆ ಒತ್ತಡ ತರುವಂತ ಒಂದು ಪ್ರಾರ್ಥನೆ ಅದಾಗಿತ್ತು. Of course, God extended it. ದೇವರು ಆತನಿಗೆ ಆಯುಷನ್ನು ಕೊಟ್ಟನು.
But we know what happened during those years. ಆ 15 ವರ್ಷಗಳ ಆ ಒಂದು ಕೊಟ್ಟಂತ ಆಯುಷ್ ಕಾಲದಲ್ಲಿ ಏನಾಯ್ತು? That is when he had a son born by name Manasseh. ಆ ಸಂದರ್ಭದಲ್ಲಿ ಅದ್ರಿಗೆ ಮನಸ್ಸೆ ಎಂಬುವಂತ ಒಬ್ಬ ಮಗನು ಹುಟ್ಟಿದನು. And we know what kind of a maganu he was. ಅವನು ಎಂತ ವ್ಯಕ್ತಿಯಾಗಿದ್ದನೆಂಬುದಾಗಿ ನಮಗೆ ಗೊತ್ತುಂಟು. Brothers and sisters, brothers, when we pray, it should not be an emergency prayer. It should be a habitual prayer. That is what is best in our life. ಆದ್ರಿಂದ ನಮ್ಮ ಪ್ರಾರ್ಥನೆಯು ಅದು ಉತ್ತಮವಾಗಿರುವ ಪ್ರಾರ್ಥನೆ ಎಂಬುದಾಗಿ ಯಾವಾಗ ಅನಿಸಿಕೊಳ್ಳುತ್ತದೆ ಅಂತಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಮಾಡುವಂತ ಪ್ರಾರ್ಥನೆ ಆಗಿರಬಾರದು, ಯಥಾ ಪ್ರಕಾರವಾಗಿ ಮಾಡುವಂತ ಪ್ರಾರ್ಥನೆ ಆಗಿರಬೇಕು. One servant of God asked somebody like this, what if you know tomorrow evening 4 o'clock you are going to die? Tomorrow 4 o'clock you are going to die. Suppose God revealed it to you. What would you do different from now till tomorrow evening 4 o'clock? ಒಬ್ಬ ಸೇವಕರಿಗೆ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅದೇನಂತಂದ್ರೆ, ಒಂದು ವೇಳೆ ದೇವರು ನಾಳೆ 4 ಗಂಟೆಗೆ ನೀನು ಸಾಯುತ್ತಿ ಅಥವಾ ನಿನ್ನನ್ನು ಕರ್ಕೊಳ್ಳುತ್ತೀನಿ ಎಂಬುದಾಗಿ ನಿನಗೆ ಬಯಲು ಪಡಿಸಿದರೆ ನೀನು ನಾಳೆ ಸಾಯಂಕಾಲದವರೆಗೆ ಮಾಡುವಂತ ಮುಖ್ಯವಾಗಿರುವಂತಹ ಸಂಗತಿಗಳೇನು ಎಂಬುದಾಗಿ ಕೇಳಿದರು. So many people in the church gave different answer. ಇದು ಸಭೆಗೆ ಇರುವಂತ ಒಂದು ಪ್ರಶ್ನೆ. ಅನೇಕರು ಅನೇಕ ತರವಾಗಿರುವಂತ ಉತ್ತರವನ್ನು ಕೊಟ್ಟರು. Some said that I won't sleep tonight. I'll go around and tell the gospel to everybody. ಕೆಲವು ಜನ ಹೇಳಿದ್ರು, ನಾನು ಇವತ್ತು ನಿದ್ದೆನೇ ಮಾಡಲ್ಲ, ಎಲ್ರಿಗೂ ಹೋಗ್ಬಿಟ್ಟು ಇವತ್ತೆಲ್ಲ ಸುವಾರ್ತೆ ಸಾರ್ತೀನಿ ಅಂತ ಹೇಳಿದ್ರು. Some said I'll give help to people who are in need. ಕೆಲವು ಜನ ಹೇಳಿದ್ರು, ಈ ಸಾಯುವ ಸಮಯ ಹತ್ರದಲ್ಲಿ ಇರುವುದರಿಂದ ನಾನು ಎಲ್ರಿಗೂ ಹೆಲ್ಪ್ ಮಾಡ್ಬಿಡ್ತೀನಿ ಅಂತ ಹೇಳಿ. But one sister said, like this, ಒಬ್ಬ ಸಹೋದರಿ ಈ ರೀತಿ ಹೇಳಿದಳು, I won't do anything different. I will just do what I am always doing. ಒಬ್ಬ ಸಹೋದರಿ ಹೇಳಿದ್ರು ಅಂತಂದ್ರೆ, ನಾನು ಪ್ರತ್ಯೇಕವಾಗಿ ಹೊಸದಾಗಿ ಏನೂ ಮಾಡಲ್ಲ, ನಾನು ಯಥಾ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದೇನೋ ಅದನ್ನೇ ಮಾಡುತ್ತೇನೆ. See, that is the way our life should be. ಅದು ನಮ್ಮ ಜೀವಿತ ಅಂತದ್ದಾಗಿರಬೇಕು. Daniel's prayer was habitual. He didn't do anything more or anything less that day. ದಾನಿಯೇಲನ ಪ್ರಾರ್ಥನೆ ಅದು ಯಥಾ ಪ್ರಕಾರವಾಗಿರುವಂತ ಪ್ರಾರ್ಥನೆ ಆಗಿತ್ತು. ವಿಶೇಷವಾಗಿ ಏನು ಸೇರಿಸಲಿಲ್ಲ, ಏನು ತೆಗೆಯಲಿಲ್ಲ. We read that his windows was open towards Jerusalem. ಅಲ್ಲಿ ನೋಡ್ತೇವೆ, ಕಿಟಕಿಗಳು ಯೆರೂಸಲೇಮಿನ ಕಡೆಗೆ ತೆರೆಯಲ್ಪಟ್ಟಿದ್ದವು. Well, I think ಕನ್ನಡದಲ್ಲಿ ಕಿಟಕಿ ಇಲ್ಲ, ಕದಗಿಲ್ಲದ ಕಿಟಕಿ ಅಲ್ವಾ? It doesn't mean that there was no door. There was a door, but he had it open whenever he prayed. ಅಂದ್ರೆ ಕದವಿಲ್ಲದ ಕಿಟಕಿ ಅಂತಂದ್ರೆ ಆ ಕಿಟಕಿಯ ಒಂದು ಬಾಗಿಲುಗಳನ್ನ ಪ್ರಾರ್ಥನೆ ಸಂದರ್ಭದಲ್ಲಿ ತೆಗೆದಿಡುವಂತ ಒಂದು ರೀತಿಯಾಗಿ ನಾವು ನೋಡ್ತೇವೆ. If I was in that place, I might have thought, at least today we will close that door. Let nobody see. Anyhow, I am praying. Why create a problem? At least today I can close the door. ಒಂದು ವೇಳೆ ನಮ್ಮಂತರ ಇದ್ರೆ ಏನ್ ಹೇಳ್ತಿದ್ವಿ, ರಾಜನು ಶಾಸನವನ್ನು ಮಾಡಿದ್ದಾನೆ, ಯಾಕೆ ಎಲ್ರಿಗೆ ಇದೆಲ್ಲ ತಿಳಿಯಬೇಕು, ಒಟ್ಟು ನಾನು ಪ್ರಾರ್ಥನೆ ಮಾಡ್ತಿದ್ದೀನಲ್ಲ, ಆದ್ರೆ ಇವತ್ತು ಈ ಸಂದರ್ಭದಲ್ಲಿ ನಾನು ಕಿಟಕಿಯ ಕದಗಳನ್ನು ಮುಚ್ಚುತ್ತೇನೆ ಎಂಬುದಾಗಿ ನೆನೆಸ್ಕೊಳ್ಳಬಹುದಿತ್ತು. But Daniel didn't do that. He didn't open it that day especially, or he didn't close it that day. ಆದ್ರೆ ದಾನಿಯೇಲನ ಜೀವಿತದಲ್ಲಿ ನಾವು ಅಂತೇವೆ, ಆತನು ತೆಗಿಲಿಕ್ಕೋಸ್ಕರವಾಗಿ ಅಥವಾ ಮುಚ್ಚಲಿಕ್ಕೋಸ್ಕರವಾಗಿ ಹೊಸದೇನು ಮಾಡಲಿಲ್ಲ. Daniel's steadfastness is a challenge to me and you. ಆದ್ರಿಂದ ಈ ಯಥಾ ಪ್ರಕಾರವಾಗಿ ನಿರತತೆಯಿಂದ ಕೂಡಿರುವಂತಹ ಈ ದಾನಿಯೇಲನ ಜೀವಿತವು ನಮಗೆ ಒಂದು ಸವಾಲಾಗಿದೆ. 1 Peter 3:15 and 16. Let's read that. 1 Peter 3:15 and 16. ಮೊದಲನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಯಾರದೊಬ್ರು ಓದ್ರಿ. 15 and 16. 15 ಮತ್ತು 16ನೇ ವಚನ. ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ.
ನಿಮ್ಮಲ್ಲಿರುವ ನಿರೀಕ್ಷೆಯ ಆಧಾರವೇನೆಂಬುದನ್ನು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ. ಆದರೆ ಅದನ್ನು ಸಾತ್ವಿಕತೆಯಿಂದಲೂ ಮನೋಭೈತಿಯಿಂದಲೂ ಹೇಳಿರಿ. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರ್ರಿ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡತೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. Daniel made no attempt to hide his devotion and dependence on God. Repeat, brother. Daniel made no attempt to hide his dependence on God. ಅಂದ್ರೆ ದಾನಿಯೇಲನು ಆತನು ಯಾವ ರೀತಿಯಾಗಿ ದೇವರ ಮೇಲೆ ಆತುಕೊಂಡಿದ್ದಾನೆ ಎನ್ನುವಂಥದ್ದನ್ನ ಯಾವ ಕಾರಣದಲ್ಲೂ ಕೂಡ ಆತನು ಮುಚ್ಚಿಡುತ್ತಾ ಇರಲಿಲ್ಲ. Even though there was a situation of disobeying the government order, ಈ ರೀತಿಯಾಗಿ ಮಾಡುವಂಥದ್ದು ಶಾಸನಕ್ಕೆ ವಿರುದ್ಧವಾಗಿದ್ದರೂ ಸಹ Daniel wouldn't and could not look to Darius for guideline and strength. ದಾನಿಯೇಲನು ತನ್ನ ಒಂದು ತನ್ನ ಶಕ್ತಿಗೋಸ್ಕರವಾಗಿ ಆಗಲಿ ಅಥವಾ ಆತನಿಗೆ ಗೈಡೆನ್ಸ್ಗೋಸ್ಕರವಾಗಿ ದರ್ಯಾವೇಶನನ್ನ ಆತನು ಆತುಕೊಳ್ಳುತ್ತಾ ಇರಲಿಲ್ಲ. Actually, if you look at the rest of the chapter, Darius liked Daniel. He is the one who promoted him. He was in good terms with the king Darius. ಈ ಬೇರೆ ಅಧ್ಯಾಯಗಳನ್ನು ನಾವು ನೋಡೋದಾದ್ರೆ ದರ್ಯಾವೇಶನಾಗಿರುವ ರಾಜನು ದಾನಿಯೇಲನ ತುಂಬಾ ಇಷ್ಟಪಡುತ್ತಾ ಇದ್ದ ಮತ್ತು ದಾನಿಯೇಲನ ಕುರಿತಾಗಿ ಆತನಿಗೆ ಒಳ್ಳೆ ಅಭಿಪ್ರಾಯವನ್ನು ಹೊಂದಿಕೊಂಡಿದ್ದ. So when the decree came, Daniel could have gone to the king and asked for a change in the law. He could have. ಆತನ ವಿರುದ್ಧವಾಗಿ ಶಾಸನ ಬಂದಂತ ಸಂದರ್ಭದಲ್ಲಿ ದಾನಿಯೇಲನು ರಾಜನ ಬಳಿಗೆ ಹೋಗ್ಬಿಟ್ಟು ಸಹಾಯವನ್ನು ಕೇಳಬಹುದಿತ್ತು. But Daniel knew something. ಆದರೆ ಆತನು ಆ ರೀತಿಯಾಗಿ ಮಾಡಲಿಲ್ಲ. Daniel knew something from his experience in the past. ಆದರೆ ದಾನಿಯೇಲನಿಗೆ ತನ್ನ ಅನುಭವದಲ್ಲಿ ಬೇರೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದನು. He has seen King Nebuchadnezzar of Babylon eating grass like an ox when he was proud. ಬಾಬಿಲೋನಿನ ರಾಜನಾಗಿರುವಂತಹ ನೆಬೂಕದ್ನೆಚ್ಚರನು ಆತನು ಗರ್ವಪಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಪಶುವಿನ ರೀತಿಯಲ್ಲಿ ಆತನು ಹುಲ್ಲನ್ನು ತಿನ್ನುತ್ತಿದ್ದನೆನ್ನುವಂತ ಪರಿಸ್ಥಿತಿಯನ್ನು ನೋಡಿರುವಂತ ವ್ಯಕ್ತಿಯಾಗಿದ್ದನು. He saw what happened to Belshazzar when he was proud and arrogant. The same night he was killed by the Medo-Persians. ಬೆಲ್ಶಸ್ಸಾಜರನು ಕೂಡ ಆತನು ಯಾವ ರೀತಿಯಾಗಿ ಆ ಒಂದು ಅಕ್ಷರಗಳನ್ನು ನೋಡಿ ಎದರಿಕೊಂಡಂತವನಾಗಿ ಅದೇ ರಾತ್ರಿಯಲ್ಲಿ ಆತನು ಕೊಲ್ಲಲ್ಪಟ್ಟನೆನ್ನುವಂತ ಒಂದು ಆ ಸಂಗತಿಯನ್ನು ಕೂಡ ದಾನಿಯೇಲನು ನೋಡಿದ್ದನು. These were mighty kings. ಅವರೆಲ್ಲ ಪ್ರತಿಷ್ಠಿತರಾಗಿರುವಂತ ಚಕ್ರವರ್ತಿಗಳಾಗಿದ್ದರು. But Daniel knew the King of Kings. ಆದರೆ ದಾನಿಯೇಲನಿಗೆ ರಾಜನನ್ನು ಆತನು ತಿಳಿದಂತ ವ್ಯಕ್ತಿಯಾಗಿದ್ದನು. He has seen how Nebuchadnezzar, that great Chakravarti, finally understood there's a God in heaven who rules in the affairs of man. ನೆಬೂಕದ್ನೆಚ್ಚರನು ಚಕ್ರವರ್ತಿಯಾಗಿರುವುದು ನೆಬೂಕದ್ನೆಚ್ಚರನು ಆತನು ತನ್ನ ಅನುಭವದ ಮುಖಾಂತರವಾಗಿ ಹೇಳ್ತಾನೆ, ಎಲ್ಲವನ್ನು ಆಳುವಂತವನು ಪರಲೋಕದಲ್ಲಿದ್ದಾನೆ, ಆತನೇ ದೇವರೆಂಬುದಾಗಿ ಹೇಳಿರುವಂತಹ ಸಾಕ್ಷಿಯನ್ನು ಕೂಡ ದಾನಿಯೇಲನು ಬಲ್ಲಂತವನಾಗಿದ್ದಾನೆ. So Darius' decree now, which is against him, didn't threaten him. He knew the King of Kings. So as usually he goes, he went to pray. ಆದ್ರಿಂದ ದಾನಿಯೇಲನಿಗೆ ಆತನ ವಿರುದ್ಧವಾಗಿ ಬರೆದಿರುವಂತಹ ಶಾಸನವು ಆತನ ಯಾವ ರೀತಿಯಲ್ಲೂ ಕೂಡ ಹೆದರಿಕೆಯನ್ನ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆತನು ಯಥಾ ಪ್ರಕಾರವಾಗಿ ಆತನು ಯಾವ ರೀತಿಯಾಗಿ ಜೀವಿಸ್ತಾ ಪ್ರಾರ್ಥಿಸ್ತಾ ಇದ್ದನೋ ಅದೇ ರೀತಿಯಾಗಿ ಆತನು ಮುಂದುವರೆದನು. In a few words, I'll finish it. ಇದು ಸ್ವಲ್ಪ ಸಮಯದಲ್ಲಿ ನಾನು ಮುಗಿಸುತ್ತೇನೆ. His opponents knew, those who opposed him knew where to find Daniel, what he will be doing. ಮತ್ತು ದಾನಿಯೇಲನ ಶತ್ರುಗಳು ದಾನಿಯೇಲನ ಹಿಡಿಯಬೇಕಾದ್ರೆ ಆತನು ಎಲ್ಲಿರುತ್ತಾನೆ ಎಂಬುದಾಗಿ ತಿಳ್ಕೊಂಡಂತವರಾಗಿದ್ದರು.
And they came, and as expected, Daniel was praying. ಅವರು ಬಂದಂತ ಸಂದರ್ಭದಲ್ಲಿ ಅವರು ನೆನೆಸಿದ ರೀತಿಯಲ್ಲಿಯೇ ದಾನಿಯೇಲನು ಪ್ರಾರ್ಥನೆ ಮಾಡುತ್ತಾ ಇದ್ದನು. There was no change. Just like he has done, they knew where to find him and what he will be doing. ಅಂದ್ರೆ ಅವರ ಶತ್ರುಗಳು ಕೂಡ ಗೊತ್ತಿತ್ತು, ದಾನಿಯೇಲನು ಯಥಾ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಈ ಸಂದರ್ಭದಲ್ಲಿ ಆತನ ಪ್ರಾರ್ಥನೆಯಲ್ಲಿ ಇರುತ್ತಾನೆ, ಇದೇ ಸ್ಥಳದಲ್ಲಿ ಇರುತ್ತಾನೆ ಎಂಬುದಾಗಿ ಕೂಡ ಅವರು ತಿಳ್ಕೊಂಡಿದ್ದರು. Chapter 6, 4 and 5. Please quickly read it. It's a challenge to me. ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 4 and 5. 4 ಮತ್ತು 5ನೇ ವಚನ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪುರಿಸುವುದಕ್ಕೆ ಸಂದರ್ಭವನ್ನ ಹುಡುಕುತ್ತಿದ್ದರು. ಆದರೆ ತಪ್ಪುರಿಸುವ ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಕಸ್ಥನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪುರಿಸಲು ಇವನ ದೇವ ಧರ್ಮದ ಮೂಲಕವಾಗಿಯೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. We see what kind of a life Daniel was living. ಎಂಥ ಜೀವಿತವನ್ನ ದಾನಿಯೇಲನು ಜೀವಿಸ್ತಾ ಇದ್ದನು ಸ್ವಲ್ಪ ಆಲೋಚನೆ ಮಾಡ್ರಿ. His testimony before his enemies. ಅಂದ್ರೆ ಆತನ ಶತ್ರುಗಳ ಕೊಡುವಂತ ಸಾಕ್ಷಿಯನ್ನ ಕೇಳಿರಿ. That life is what is first needed before God to hear our prayer. ಅಂತ ಜೀವಿತವನ್ನ ನಾವು ಇಟ್ಟುಕೊಳ್ಳುವಂತದ್ದು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಕ್ಕೆ, ದೇವರು ಕೇಳಲಿಕ್ಕೆ ಬೇಕಾಗಿರುವಂತ ಒಂದು ಅಂಶವಾಗಿದೆ. May Daniel's life and prayer become a challenge to me and you. ಅದರಿಂದ ದಾನಿಯೇಲನ ಜೀವಿತ ಮತ್ತು ಆತನ ಪ್ರಾರ್ಥನೆಯ ಜೀವಿತ ಇವೆರಡು ಕೂಡ ನಮ್ಮ ಒಂದು ಆತ್ಮಿಕ ಜೀವಿತಕ್ಕೆ ಸವಾಲಾಗಿರಲಿ. More than our programs and all of that, let us be people who pray like Daniel prayed. ನಮ್ಮ ಕಾರ್ಯಕ್ರಮಗಳು, ನಮ್ಮ ಚಟುವಟಿಕೆಗಳಿಗಿಂತಲೂ ಕೂಡ ಹೆಚ್ಚಾಗಿ ಗಮನಿಸುವಂತ ನಮ್ಮ ಜೀವಿತದಲ್ಲಿರುವಂತಹ ಒಂದು ಪ್ರಾಮುಖ್ಯವಾಗಿರುವಂತಹ ವಿಷಯ, let us have a life of separation and life of holding on to the truth of the word of God. Let us be people of our words and then pray, and God will effectively answer our prayer. ನಮ್ಮ ಜೀವಿತವು ಕೂಡ ಅದು ಒಂದು ಪ್ರತ್ಯೇಕಿಸಲ್ಪಟ್ಟಿರುವಂತಹ ಜೀವಿತವಾಗಿಯೂ ಮತ್ತು ವಾಕ್ಯಕ್ಕೆ ಅನುಗುಣವಾಗಿರುವಂತಹ ಜೀವಿತವಾಗಿಯೂ ಪ್ರಾರ್ಥನೆಯ ಜೀವಿತವಾಗಿರುವಂತಹ ಸಂದರ್ಭದಲ್ಲಿ ದೇವರು ನಮ್ಮ ಜೀವಿತದ ಮುಖಾಂತರವಾಗಿ ಮಹಿಮೆ ಹೊಂದುತ್ತಾನೆ ಮತ್ತು ನಮ್ಮ ಪ್ರಾರ್ಥನೆ ಕೇಳುವಂತವನಾಗಿದ್ದಾನೆ. Many times I see believers, their words have no value. They say one thing, do one thing, and they take their words to God. God will not be pleased with such prayer. Let our yes be yes, our no be no. ಅನೇಕ ಸಂದರ್ಭದಲ್ಲಿ ವಿಶ್ವಾಸಿಗಳಲ್ಲಿ, ಸೇವಕರುಗಳಲ್ಲಿ ಕಂಡುವಂತ ಸಂಗತಿ ಏನಪ್ಪಾ ಅಂತಂದ್ರೆ, ಅವರ ಮಾತಿನ ಪ್ರಕಾರವಾಗಿ ಅವರು ನಡೆಯದೇ ಇಲ್ಲ. ಅವರು ಒಂದನ್ನ ಮಾತಾಡುತ್ತಾರೆ, ಇನ್ನೊಂದು ರೀತಿಯಲ್ಲಿ ನಾವು ಪ್ರವರ್ತಿಸುತ್ತಾ ಇರ್ತಾರೆ. ಅಂತ ಬಾಯಿಯಿಂದ ಪ್ರಾರ್ಥನೆ ಬಂದರೆ ದೇವರಿಗೆ ಅದು ಅಸಹ್ಯವಾಗಿರುವಂತಹ ಪ್ರಾರ್ಥನೆ ಆಗಿರ್ತದೆ. ಅದರಿಂದ ನಮ್ಮ ಜೀವಿತವು, ನಮ್ಮ ಮಾತು ಅದು ಜೊತೆಯಾಗಿರ್ಬೇಕು. ಹೌದಂದ್ರೆ ಹೌದು, ಇಲ್ಲವಂದ್ರೆ ಇಲ್ಲ. Daniel could have gone to Darius, but he went to the King of Kings. Many times we go to the politicians, we go to the leaders, and sometimes our experience is one of disheartening. So I learned a lesson in my life. Anything, take it to the Lord and he will answer. Like we were singing, Prarthane Bhakti ke Gurutu, Olle Gurutu. Let that be our life. Let our life back our prayer. Thank you. ಸಹೋದರರ ಅನುಭವದಲ್ಲಿ ಕೂಡ ಗಮನಿಸಿರುವಂತ ಮಾತು, ದಾನಿಯೇಲನು ರಾಜನ ಬಳಿಗೆ ಸಹಾಯಕ್ಕೋಸ್ಕರ ಹೋಗಲಿಲ್ಲ, ರಾಜಾದಿರಾಜರಾಗಿರುವಂತ ದೇವರ ಬಳಿಗೆ ಆತನು ಸಹಾಯಕ್ಕೆ ಹೋದನು. ಸಹೋದರ ಅನುಭವದ ಮಾತು ಕೂಡ ಅಷ್ಟೇ. ಅನೇಕ ಸಂದರ್ಭದಲ್ಲಿ ನಮಗೆ ಸಂಕಷ್ಟಗಳು ಒಳಗಿದಂತ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳೊಟ್ಟಿಗೆ, ಅದು ಲೋಕದ ಗಣ್ಯದ ವ್ಯಕ್ತಿಗಳಿಗೆ ನಾವು ಹೋಗ್ತೇವೆ. ಅದರ ಬದಲು ನಮ್ಮ ರಾಜಾದಿರಾಜರಾಗಿರುವಂತ, ಅಧಿಕಾರಿ ಆಗಿರುವಂತ ದೇವರ ಬಳಿಗೆ ಹೋಗುವಂಥದ್ದು ಅದೆಷ್ಟೋ ಸಮಂಜಸವಾಗಿರುವಂಥದ್ದು ಎಂಬುದಾಗಿ ಅನುಭವಪೂರ್ವಕವಾಗಿ ಸಹೋದರರು ಕೂಡ ಹೇಳುತ್ತಾ ಇರುವಂತದ್ದು. ಆ ರೀತಿಯಾಗಿರುವ ಜೀವಿತವು ನಮ್ಮದಾಗಿರ್ಲಿಕ್ಕೋಸ್ಕರವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಅವರು ಕರ್ತನಲ್ಲಿ ಬೇಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. Thank you for the